ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲ ಆರಾಮಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಅರ್ಲಿ ಇನ್ ದ ಮಾರ್ನಿಂಗ್ 5:30 ಅವತ್ತು ಆಫ್ಟರ್ 2.5 ಮಂತ್ಸ್ ಬ್ಯಾಕ್ ನನ್ನ ರೊಟೀನ್ಗೆ ನಾನು ಬ್ಯಾಕ್ ಆಗಿದ್ದೀನಿ ಅಂತ ಹೇಳ್ಬೋದು. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ ತುಂಬ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಯೋಗ ಇದು ಹವಿಕ ಸಂಘ ಯೋಗದು ಫುಲ್ ಪೇಂಟ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ನಾನೇ ಬಂದಿಲ್ಲ 2-3 ತಿಂಗಳಿಂದ. ಒಂಥರ ಖುಷಿ ಆಗ್ತಾಯಿದೆ. ಸುಮಾರು ದಿನ ಆದಮೇಲೆ ವಾಕ್ ಮಾಡಿದ್ದು 1 ಅವರ್ ಆಯಿತು. ವಾಕ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವ್ಲಾಗ್ನ ಶೇರ್ ಮಾಡಿ. ಒಂಥರ ಸುಸ್ತಾಗ್ತಾಯಿದೆ, ಜೊತೆಗೆ ಕಾಲು ನೋವ್ತಾ ಇದೆ. ಅಭ್ಯಾಸ ತಪ್ಪೋಯ್ತು. 2-3 ತಿಂಗಳಾದಮೇಲೆ ವಾಕ್ ಬಂದಿರೋದ್ರಿಂದ ಹಂಗಾಗ್ತಾಯಿದೆ. ಯಾವ್ದು ಹ್ಯಾಬಿಟ್ನ ನಾವು ಹೇಗೆ ಮುಂದುವರಿಸ್ತಿರ್ತೀವೋ ಅದು ಹಾಗೇ ಇರುತ್ತೆ ನೋಡಿ. ಫುಲ್ ಸ್ವೆಟ್ಟಿಂಗು, ಒಂಥರ ಖುಷಿ ಆಗ್ತಾಯಿದೆ. ಜೊತೆಗೆ ಕಾಲು ನೋವ್ತೈತೆ. ರೆಗ್ಯುಲರಾಗಿ ಮಾಡ್ತಾಯಿದ್ರೆ ಅದು ಹ್ಯಾಬಿಟ್, ಅಷ್ಟು ಕಾಲು ನೋವಲ್ಲ. ಈಗ ಮನೇಲಿದ್ದು ಇದ್ದು ಮನೇಲೇನು ಮಲ್ಕೋತಿರಲಿಲ್ಲ. ಓದಿಸೋದು ಬರ್ಸೋದು ಅಲ್ಲೂ ಕೆಲಸಗಳಿರ್ತಿತ್ತು. ಏನೋ ಒಂಥರ ಫ್ರೆಶ್ನೆಸ್. ಸೊ ನನ್ನ ರೂಟೀನ್ಗೆ ನಾನು ವಾಪಸ್ ಬಂದನಲ್ಲ ಅನ್ನೋದು ಒಂದು ಖುಷಿ. ಚಾರು ಬಂದಿಲ್ಲ, ನಾನು ವಿಕ್ಕಿ ಮಾತ್ರ. ವಿಕ್ಕಿ ಮುಂದೆ ಹೋಗ್ತಾ ಇದ್ದಾನೆ. ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಕೊನೆ ತನಕ ನೋಡಿ. ನಾಯಿಗಿರೋ ನಿಯತ್ತು ನರಮನುಷ್ಯರಿಗಂತೂ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನಾವು ಅರೌಂಡ್ 3 ಮಂತ್ಸ್ ಆಗಿರ್ಬೋದು ನಮ್ಮ ಮುಖಗಳನ್ನ ಈ ನಾಯಿ ನೋಡಿ. ಬಟ್ ಆದರೂ ಕೂಡ ನಾವೇ ಅಂತ ರೆಕಗ್ನೈಸ್ ಮಾಡಿ ನಮ್ಮ ಹಿಂದೆನೇ ಹುಡ್ಕೊಂಡು ಬರುತ್ತಲ್ಲ, ಹಾಕಿರೋದು ಒಂದು ತುರ್ತು ಬಿಸ್ಕೆಟ್ಟು ಹಾಲ್ಗೋಸ್ಕರ ನಿಜಕ್ಕೂ ಗ್ರೇಟ್ ಅಂತ ಹೇಳ್ಬೋದು. ಮನೆಗೆ ಬಂದ ತಕ್ಷಣ ಬೇಗ ಚಪಾತಿ ಟೊಮೆಟೊ ಗೊಜ್ಜು ಮಾಡಿ. ಇವತ್ತು ಶುಕ್ರವಾರ, ಇದು ಶುಕ್ರವಾರದ ವ್ಲಾಗ್. ಸೊ ಎಲ್ಲ ಕೆಲಸ ಬೇಗ ಮುಗಿಸಿ ಬೆಳಗ್ಗೆ ಟೈಮೇ ಫುಲ್ಲು ಬ್ಯುಸಿ ಆಗಿಬಿಟ್ಟೆ. ಯಾಕಂದರೆ ವಾಕ್ ಹೋಗ್ತಿರಲಿಲ್ಲ, ಆರಾಮಾಗಿ ವೀಡಿಯೋ ಶೂಟ್ ಮಾಡ್ಕೋತಿದ್ದೆ. ಬಟ್ ವಾಕ್ ಹೋಗಿರೋದ್ರಿಂದ ಅಲ್ಲಿಂದ ಬಂದು ತುಂಬ ಕೆಲಸಗಳು. ಚಾರುಗೆ ಸ್ನಾನ ಮಾಡಿಸ್ಬೇಕು, ವಿಕ್ಕಿ ಸ್ವಿಮ್ಮಿಂಗ್ ಹೋಗ್ತಾನೆ, ಅವನ್ನ ಕಳಿಸ್ಬೇಕು, ಜೊತೆಗೆ ನನ್ನ ಮನೆ ಕೆಲಸ. ಸೊ ಇದನ್ನೆಲ್ಲ ಬೇಗ ಮುಗಿಸಿ ಟೆಂಪಲ್ಗೂ ಕೂಡ ಹೋಗ್ಬಿಟ್ಟು ಬಂದು ಸೊ ನಾನಿವತ್ತು ಆಫೀಸ್ ರೂಮ್ ಕೂಡ ನಾನೇ ಪೂಜೆ ಮಾಡಿದೆ. ಇವತ್ತು ದೇವಸ್ಥಾನಕ್ಕೆ ನಮ್ಮ ಯದು ಪಾಪು ಕೂಡ ನಮ್ಮ ಜೊತೆನೇ ಬಂದಿದ್ದ. ಸೊ ಅವ್ನಿಗೊಂದು ಸ್ವಲ್ಪ ಕೇಕ್ಸು ಮತ್ತು ಬಿಸ್ಕೆಟ್ಸು, ಪ್ಲಮ್ ಕೇಕು ಈ ಥರದ್ದೆಲ್ಲ ಕೇಳ್ದೆ. ಚಾಕ್ಲೇಟು ಅವ್ನು ಕೇಳೋದೇ ಒಂದು ಚಾಕ್ಲೇಟು, ಲಾಲಿಪಾಪು, ಬಿಟ್ಟರೆ ಐಸ್ ಕ್ರೀಮು, ಅದು ಬಿಟ್ಟರೆ ಬೇರೆ ಏನೂ ತಿನ್ನೋದಿಲ್ಲ ಅದು. ಸೊ ವಿಕ್ಕಿನೂ ಕೂಡ ನನ್ನ ಜೊತೆ ಬಂದಿದ್ದ ದೇವಸ್ಥಾನದಿಂದ ಬಂದು ಅದನ್ನೆಲ್ಲ ಕೊಡಿಸ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾಯಿದ್ದೀನಿ ಇವಾಗ ಮನೆಗೆ. ನಡಿ. ಅಷ್ಟರಲ್ಲಿ ಗೊತ್ತಲ್ಲ ನಮ್ಮ ದಂಡುಪಾಳ್ಯ ಗ್ಯಾಂಗು, ಗುರುಮಲ್ಲಪ್ಪ ಅವರೆಲ್ಲ ಬಂದು ಕೂತಿದ್ರು. ಸತೀಶ್ ಇರಲಿಲ್ಲ, ಸ್ನಾನಕ್ಕೆ ಹೋಗಿದ್ರು. ಸೊ ಏನು ಮೇಡಮರೇ, ನಾವು ಬಂದಿದ್ರು, ನೀವು ದೇವಸ್ಥಾನಕ್ಕೆ ಹೋಗಿದ್ದೀರಾ, ತಿಂಡಿ ಕೊಡಲ್ವಾ ಅಂತ ರೇಗಿಸ್ತಾಯಿದ್ರು. ಅವ್ರದ್ದು ಇದ್ದಿದ್ದೇ ಪ್ರತಿದಿನ ರಗಳೆ, ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಟೊಮೆಟೊ ಗೊಜ್ಜು ಚಪಾತಿ ಮಾಡಿದ್ದೀನಿ, ಕಾಳು ಗೊಜ್ಜು ಕೂಡ ಇತ್ತು. ಸೊ ನೋಡಿ ಟೊಮೆಟೊ ಗೊಜ್ಜು ಎಲ್ಲರೂ ಮಾಡ್ತೀರಾ, ಸೊ ಹಾಗಾಗಿ ನಾವು ವಿಡಿಯೋ ಶೂಟ್ ಮಾಡ್ಕೊಂಡಿರಲಿಲ್ಲ. ಅದೇನು ಸ್ಪೆಷಲ್ ರೆಸಿಪಿ ಅಲ್ಲ. ಬೌಲ್ಗೆ ಹಾಕೊಡ್ತೀನಿ, ಚೆಲ್ಬೇಡ ಕೆಳಗೆಲ್ಲ, ಬೌಲ್ ಹಾಕೊಂತೀನಿ. ತಿಂಡಿ ತಿಂತೀರನ್ರಿ? ತಿಂತೀರಾ ಏನು ಕರೆಕ್ಟಾಗಿ ಹೇಳಿ. ಅವ್ರು ಸ್ವಲ್ಪ ಮುಂದೆ ಮಾತಾಡೋದಕ್ಕಿಂತ ಹಿಂದೆ ಮಾತಾಡೋದು ತುಂಬ ಜಾಸ್ತಿ. ಅದರಲ್ಲೂ ಈ ನಡುವೆ ತುಂಬ ಜಾಸ್ತಿ ಮಾಡಿದ್ದಾರೆ. ಟೀ ಕೂಡ ಜೊತೆಗೆ ಮಾಡ್ತಾಯಿದ್ದೀನಿ. ನಾನು ವಯಸ್ಸಾಗಿದೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ಸೊ ಎಲ್ಲೋದ್ರು ನಂದೆಲ್ಲಿಡ್ಲಿ ನಡ್ಗಲ್ಸಿದ್ದ ಅನ್ನೋ ಥರ ತಿನ್ನೋ ತನಕ ತಿನ್ನಲಿ, ಬೇಜಾರಿಲ್ಲ, ನಾನೇ ಕರಿತೀನಿ, ತಿಂಡಿ ತಿಂತೀರಾ ಹಾಕ್ಕೊಡ್ಲಾ ಅಂತ. ನಮ್ಮ ಮನೆಗೆ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ನಾನು ಹೆಂಗೆ ಸತ್ಕಾರ್ಯ ಮಾಡಬೇಕು ಹಂಗೆ ಮಾಡ್ತೀನಿ. ಸೊ ಬಟ್ ಆದರೆ ಅವರು ನಮ್ಗೆ ಆಗದಿದ್ದವ್ರ ಜೊತೆ ಹೋಗಿ ಅಥವಾ ನಮ್ಮ ಕೆಲಸದವ್ರ ಜೊತೆ ಹೋಗಿ ಬೇಡದಿರೋದೆಲ್ಲ ಮಾತಾಡಿದ್ರೆ ಎಂಥವ್ರಿಗಾದ್ರೂ ಮನಸ್ಸಿಗೆ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ. ಅದು ಆ ಕ್ಷಣ ಮಾತ್ರ, ಆ ನಿಮಿಷ ಮಾತ್ರ. ನಾನು ಅದನ್ನು ಹಾಗೆ ಕ್ಯಾರಿ ಫಾರ್ವರ್ಡ್ ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ.
ನಾನು ನಮ್ಮ ಫ್ಯಾಮಿಲಿ ಮೆಂಬರ್ ಅವರು ಕೂಡ ಒಬ್ಬರು ಅನ್ನೋ ರೀತಿಯೇ ನಾನು ಯಾವಾಗಲೂ ಟ್ರೀಟ್ ಮಾಡೋಂಥದ್ದು. ಬಿಸಿ ಬಿಸಿ ಟೀ ಕೂಡ ಮಾಡಿದೆ, ಟೀನ ಕೂಡ ಕೊಡ್ತಾಯಿದ್ದೀನಿ. ಸೊ ಅವ್ರು ನಮ್ಮ ಕೆಲಸಗಾರರು, ಅವ್ರನ್ನ ಹಂಗೆ ನೋಡ್ಕೋಬೇಕು, ಹಿಂಗೆ ನೋಡ್ಕೋಬೇಕು. ನಾನು ಯಾವತ್ತೂ ಭೇದ ಭಾವ ಮಾಡಿಲ್ಲ. ಎದು ತಿನ್ನಿಸ್ದೆ. ಚಪಾತಿ ತಿನ್ನು ಹೊತ್ತು ಮೇಲೆ ಸರಿ ಐತೇನ್ರಿ? ಉಪ್ಪುಪ್ಪಾ ಹಾಂ ಉಪ್ಪೇನ್ರಿ? ನಿಧಾನ, ಚಪಾತಿ ತಿನ್ಬೇಕು ಈಗ. ತಿನ್ಕೋದು. ಇದನ್ನ ಏರ್ ಕಟ್ ಅನ್ನಲ್ಲ, ಇದನ್ನ ಏನಪ್ಪ? ಕೂತ್ಕೋ, ತಿಂಡಿ ತಿನ್ನಿಸ್ತೀನಿ. ಬೇಡ ಬೇಡ, ನೀ ಚಪಾತಿ ತಿನ್ನು, ಆಮೇಲೆ ತಿನ್ನುವೆ. ಅದಾಮೇಲೆ ಇಲ್ಲಿ ಇಟ್ಬಿಡ್ರಣ ಬಾ. ಟೊಮೊಟೊ ಗೊಜ್ಜು ಚಪಾತಿ ತಿನ್ಕೋ, ಆಮೇಲೆ ತಿನ್ನುವಂತೆ ಬಾ. ನಡೀರಿ ನಡೀರಿ. ಎಲ್ಲ ತಿಂಡಿ ತಿನ್ನುವಾಗ ಪಾಪನು ತಿಂಡಿ ತಿನ್ನಬೇಕು. ಹತ್ತಿ ಮೇಲೆ ಹತ್ತು ಬೇಗ. ಚಪಾತಿ ಚಪಾತಿ ಒಡೆಯೋಣ ಅವಳಿಗೆ, ತಿನ್ಕೋ. ನನ್ನ ಮಗ ಹೇರ್ ಕಟ್ ಮಾಡಿಸ್ಕೊಂಬಂದಿದ್ದಾನೆ ಸ್ವಿಮ್ ಮುಗಿಸ್ಕೊಂಡು. ನನಗದು ಒಂಚೂರು ಇಷ್ಟ ಆಗಲಿಲ್ಲ. ಶುಕ್ರವಾರ ಯಾಕೋ ಹೇರ್ ಕಟ್ ಮಾಡಿಸ್ಕೊಂಬಂದೆ, ಅದು ಈ ಸ್ಟೈಲ್ ಮಾಡಿಸ್ಕೊಂಬಂದಿದ್ಯಾ ಅಂತ ಬೈತಾ ಇದ್ದೀನಿ. ಚಪಾತಿ ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು, ಜೊತೆಗೆ ಟೊಮೆಟೊ ಗೊಜ್ಜು ಮಾತ್ರ ಸಖತ್ತಾಗಿತ್ತು. ಎಲ್ಲ 4-5 ಗುರುಮಲಪ್ಪ 3 ತಿಂತಿದ್ದವ್ರು, ಇವತ್ತು 4 ಚಪಾತಿ ತಿಂದಿದ್ದಾರೆ. ಇಷ್ಟು ಜನಕ್ಕೆಲ್ಲ ನಾನು ಚಪಾತಿ ಮಾಡಬೇಕು ಅಂದರೆ ಎಷ್ಟು ಚಪಾತಿ ಮಾಡಿರ್ಬೋದು ಲೆಕ್ಕ ಹಾಕ್ಕೊಳ್ಳಿ. ನಾನು ಮೊಬೈಲ್ನ ಚಾರ್ಜ್ಗೆ ಹಾಕ್ಬಿಟ್ಟು ಸುಮ್ಮನೆ ಕೆಲಸಗಳನ್ನ ಮಾಡ್ಕೊಂಬಿಟ್ಟೆ. ಸೊ ನನ್ನ ಮಗನಿಗೆ ಸ್ವಲ್ಪ ಕೂತ್ಕೊಂಡು ಓದ್ಕೊ ಬರ್ಕೋ ಅಂತ ಎಲ್ಲ ಹೇಳ್ತಾ ಇದ್ದೆ. ಅವ್ನು ಏರ್ ಕಟ್ ಅಂತೂ ನನಗೊಂಚೂರು ಇಷ್ಟ ಆಗಲಿಲ್ಲ. ನಿಮಗೆ ಇಷ್ಟ ಆಯಿತಾ? ಕಮೆಂಟ್ ಮುಖಾಂತರ ತಿಳಿಸಿ. ಒಂಥರ ಅಸಹ್ಯವಾಗಿ ಮಾಡಿಸ್ಕೊಂಬಂದಿದ್ದಾನೆ. ಸಮ್ಮರು ಅಮ್ಮ ಅಂತ ಅಂದ್ಕೊಂಡು. ಇವತ್ತು ನಾವು ಒಂದು ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಹೋಗಬೇಕಾಗಿತ್ತು. ಸೊ ನನಗೆ ಗ್ಯಾರಂಟಿ ಇರಲಿಲ್ಲ ನಾನು ಹೋಗ್ತೀನೋ ಇಲ್ಲೋ. ನನಗೆ ಯಾಕೋ ಬೆಳಗ್ಗೆಯಿಂದ ತಲೆ ನೋವ್ತಾ ಇತ್ತು. ಸತೀಶ್ಗೆ ನೀವು ಹೋಗಿ ಬನ್ನಿ ಎಂದೆ. ಏನು ಮಾಡ್ಕೊಂಡಿದ್ದೀನಿ ನೋಡಿ, ಉಗುರು ಒಳಗಡೆ ಈ ಪೊರ್ಕೆ ಕಡ್ಡಿ ಸಿವ್ರು ಅಂತಾರಲ್ಲ, ಅದನ್ನು ಚುಚ್ಚಿಸ್ಕೊಂಡಿದ್ದೀನಿ. ಇದು ನನಗೆ ಚುಚ್ಕೊಂಡಾಗ ಅರ್ಲಿ ಮಾರ್ನಿಂಗ್ 3 ಗಂಟೆ. ಅವಾಗಿಂದ ಒಂದೇ ಸಮ ನೋವು ಒಸಿ ನೋಯ್ಲಿಲ್ಲ ಫ್ರೆಂಡ್ಸ್. ಟೈಮ್ ಬಂದು 11 ಗಂಟೆ. ಸೊ ನೋಡ್ತಾ ಇದ್ದೀರಾ ಬೆಳಗ್ಗೆಯಿಂದ ಎಷ್ಟು ಬ್ಯುಸಿ ಇದ್ದೀನಿ. ವಾಕ್ ಹೋಗಿ ಬಂದು ಒಂದೇ ಹೊಸಿಗೆ ಬ್ರೇಕ್ಫಾಸ್ಟ್ ಮಾಡಿ ಎಲ್ರಿಗೂ ಬ್ರೇಕ್ಫಾಸ್ಟ್ ಕೊಟ್ಟು, ಸೊ ಸತೀಶ್ ಅಕ್ಕ ಬಂದಿದ್ದಾರೆ. ಈಗ ರೆಡಿಯಾಗಿದ್ದೀನಿ. ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಕೊಂಡು, ಸುಮಾರು ತಿಂಗಳುಗಳೇ ಯಾಕೆ ವರ್ಷಗಳೇ ಆಯಿತು ಗೈಸ್ ಡ್ರೆಸ್ ಹಾಕ್ಕೊಂಡು. ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ಡ್ರೆಸ್ಸೇ ಹಾಕಿಲ್ಲ ನಾನು ಆ್ಯಕ್ಚುಲಿ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ, ವಾರ ಪೂಜೆ ಎಲ್ಲ ಆಯಿತು. ಗೋಡೌನಲ್ಲೂ ಕೂಡ ನಾನೇ ಪೂಜೆ ಮಾಡಿದೆ ಇವತ್ತು. ಸೊ ಹೇಗೆ ಕಾಣ್ತಾ ಇದ್ದೀನಿ, ಹಳೆಯ ಡ್ರೆಸ್ಸು. ಸಿಂಪಲಾಗಿ ರೆಡಿಯಾಗಿದ್ದೀನಿ. ಒಂದು ಲಾಂಗ್ ಹಾರ ಹಾಕ್ಕೊಂಡಿದ್ದೀನಿ, ಅವಳ ಮುತ್ತಜ್ಜಿ ಹಿಡಿದು ಇಯರಿಂಗ್ ಹಾಕ್ಕೊಂಡಿದ್ದೀನಿ, ಒಂದು ಬ್ಯಾಂಗಲ್ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಒಂದು ಊಟ ಇದೆ, ನಾನ್ ವೆಜ್ ಊಟ. ಒಂದು ದೇವ್ರ ಫಂಕ್ಷನ್ ಇದೆ. ಅವರು ಪಲ್ಲವಿ ಅಂತ ನಮ್ಮ ಶಿವಾರ ಅಂದರೆ ಹಸ್ಬೆಂಡ್ ಊರವರು ರಿಲೇಟಿವು. ಎಲ್ಲ ಫಂಕ್ಷನ್ಗೂ ಬರ್ತಾರೆ, ಅದೊಂದು ಖುಷಿ. ಅವ್ರ ಮನೆ ಪೂಜೆ, ದೇವ್ರ ಉತ್ಸವ, ಅವ್ರ ಮನೆ ದೇವ್ರದ್ದು ಊಟ, ನಾನ್ ವೆಜ್ ಊಟ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸತೀಶ್ ಅವ್ರ ಬಂದಿದ್ದಾರೆ. ನಾನು ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ಹೇಳಿ. ಸಿಂಪಲಾಗಿ ರೆಡಿಯಾಗಿದ್ದೀನಿ. ಶೆಕೆ, ಬಿಸಿಲು. ಸೊ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇದರ ವೇಲ್ ಬಂದು ಈ ಥರ ಇದೆ. ಚೂರು ಪರ್ಫ್ಯೂಮ್ ಹಾಕ್ಕೊಂಬಿಡೋಣ. ಎಷ್ಟು ವರ್ಷ ಆಗಿತ್ತು ಗೊತ್ತಿಲ್ಲ ಗೈಸ್ ಈ ಡ್ರೆಸ್ ಹಾಕ್ಕೊಂಡು. ನಾನು ತಲೆ ಸಿಕ್ಕಿಬಿಟ್ಟೆ ನೋಡ್ತಾ ಇದೆ. ಸೊ ಬನ್ನಿ ಹೋಗೋಣ. ಯಾಕಂಟಿ ಕೂತ್ಕೊಳ್ಳಿ. ಎ ಸಿ ಆನ್ ಮಾಡೋ. ಯಾಕೋ ಇಲ್ಲೇ ಹಿಂದೆ ಬಂದ್ಬಿಡು ನೀನು. ಆಯ್ತದೆ ಬಾ ಬಾಪ. ಲೋ ಕೋಟೆ, ನೀನು ಅವ್ನ ತೊಡೆ ಮೇಲೆ ಕೂತ್ಕೊಳ್ಳೋ. ಅವ್ನ ವೆಯ್ಟ್ ನೀ ತಡೆಯಕ್ಕಾಗಲ್ಲ ಕೋಟೆ. ನಿನ್ ಕಾಲು ಪಂಚರ್ ಮಾಡ್ಬಿಡ್ತಾನೆ ನಿನ್ ಕಾಲನ್ನ. ಗಾಡಿ ಓಡಿಸೋ ಕಾಡ್ಲಿ ಇಲ್ಲಿಗೆ ಬಾ. ಗುರು ಮಗ್ನೆ ನೀಟಾಗಿ ಸಫಿಷಿಯೆಂಟ್. ಕಾಲು ಚಿಕ್ಕಕ್ಕಾಕೋ, ಮದಿಕಾಕಪ್ಪ. ಕೂತ್ಕೋ. ಇವಾಗ ಸರಿಗ ಹಾಕೋ, ಮಲ್ಕೋ ಆರಾಮ್ಸೆ. ಕಂಫರ್ಟ್ ಆಯ್ತಾ ಇಲ್ವಾ ನಿಮಗೆ? ಜಾಗ ಸಿಗ್ತಾ ಇಲ್ವಾ? ಜಾಗ ಸಿಗ್ತಾಯ್ತಾ? ಇವರು ಪಾಪುಗಳು ಗುಡ್ಡು, ಸ್ವಸ್ತಿಕ್ ಮತ್ತು ಗಣಿ, ಅಶ್ವಿಕ್, ಸತೀಶ್ ಅಕ್ಕನ ಮಗನ ಮಕ್ಕಳು, ಮೊಮ್ಮಕ್ಕಳು. ಸೊ ಕ್ಯೂಟ್ ಬೇಬೀಸ್ ಅಲ್ವಾ. ಸೊ ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಅವರು ನಾನ್ ವೆಜ್ ಎಲ್ಲ ತಿನ್ನಂಗಿಲ್ಲ. ಅವ್ರ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದರು. ವೆಜ್ ಊಟ ಮಾಡ್ತೀವಿ, ಯಾಕಂದರೆ ರಜಾ ಆಯ್ತಲ್ವ, ಸ್ಕೂಲು, ಸಮ್ಮರ್ ಹಾಲಿಡೇಸ್. ಹಾಗಾಗಿ ಎಲ್ಲರೂ ಒಂದು ಫ್ಯಾಮಿಲಿ
ಸುಮಾರು ತಿಂಗಳುಗಳಾಗಿತ್ತು. ಹೋಗಿ ಬರೋಣ ಅಂತ ಮಾತಾಡಿಕೊಂಡು ಹೊರಟ್ವಿ. ಇದು ಯಾವ ದೇವಸ್ಥಾನ ಗೊತ್ತಾ? ನಿಮಗೆ ಗೊತ್ತಿದ್ದರೆ, ನೀವು ಯಾರಾದರೂ ಈ ದೇವಸ್ಥಾನ ನೋಡಿದರೆ ಕಮೆಂಟಲ್ಲಿ ಹೇಳಿ. ನಿಮ್ಮ ಮನೆ ದೇವರಾಗಿದ್ದರೂ ಕೂಡ ಕಮೆಂಟಲ್ಲಿ ಹೇಳಿ. ತುಂಬ ಫೇಮಸ್ ಚಿತಾನಳ್ಳಮ್ಮ ಹೊಳಲು, ಮಂಡ್ಯ ಡಿಸ್ಟಿಕ್ ಹೊಳಲು ಚಿತಾನಳ್ಳಮ್ಮ ದೇವಸ್ಥಾನ ಇದು. ದಮ್ಮ ಹೊಳಲು ಇದು ಪಟ್ಲೇದಮ್ಮ ಕ್ಷೇತ್ರ. ಹಳೆ ದೇವಸ್ಥಾನ ಅಂತಿದ್ದು ಚಿತಾನಳ್ಳಮ್ಮ, ಚಿತ್ತನಳ್ಳಮ್ಮ ಪಡ್ಲಮ್ಮ ಕನೆ, ಚಿತಾನಳ್ಳಮ್ಮ ಪಟ್ಲೇದಮ್ಮ ಎರಡೈತೆ ಕಾಣಿಸ್ತಾ. ಏನು ಜನ ತೆಗಿಯೋ ಕೈ. ಬನ್ನಿ ಹಿಡ್ಕೊ, ಪೂಜೆ ಸಾಮಾನು ಪೂಜೆ ಮಾಡಿ. ಎಲ್ಲಿ ಅವನು ಬಾರೋ ಗಣಿ. ಏಯ್ ಅಲ್ಲಲ್ಲ ಬಾ, ಕೈ ಕಾಲು ತೊಳ್ಕೊಳ್ಳಿ. ಗಂಧ ಕಡೆ ಎಸ್ಬಿಟ್ಟು ಪೂಜೆ ಮಾಡ್ಕೊ. ಮುಂದೆ ನಿಂಕೊ ಮಾಡು. ನಮ್ಮ ವೆರಿ ಪವರ್ಫುಲ್ ಪಟ್ಲದಮ್ಮ ಚಿತಾನಳ್ಳಮ್ಮ ದೇವಸ್ಥಾನ. ನಾನು ಫಾರ್ ದ ಫಸ್ಟ್ ಟೈಮ್ ಬರ್ತಾ ಇರೋಂಥದ್ದು. ಸೊ ಸುಮಾರು ಜನ ನನ್ನ ಲವ್ಲಿ ಸಬ್ಸ್ಕ್ರೈಬರ್ಸ್, ನನ್ನ ಲವ್ಲಿ ಸಿಸ್ಟರ್ಸ್ ಸುಮಾರು ಜನ ಸಿಕ್ಕಿದ್ರು. ನಾವು ಬಂದಿರೋದು ಇದು ದೇವ್ರ ಉತ್ಸವ, ಮನೆ ದೇವ್ರ ಪೂಜೆ ಎಲ್ಲ ಮಾಡಿ, ಇಲ್ಲಿ ಮರಿ ಎಲ್ಲ ಕಟ್ ಮಾಡಿ ಹಬ್ಬ ಮಾಡಿ ಬಂದಿದ್ದ ಜನಕ್ಕೆ ಎಲ್ಲರನ್ನೂ ಕರೆದು ಹರಕೆ ಊಟ, ನಾನ್ ವೆಜ್ ಊಟ ಹಾಕ್ಸಿದಂಥದ್ದು. ಪವಿ ಅಕ್ಕ ಅಂತ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ರಿಲೇಟಿವು, ಸತೀಶ್ ಅವರ ದೊಡ್ಡಮ್ಮ ಚಿಕ್ಕಮ್ಮ ಅಣ್ಣ ತಮ್ಮಸ್ಕೇನೆ. ಸೊ ತುಂಬ ಒಳ್ಳೆಯ ಜನ. ನಾನು ತೋರಿಕೆಗಾಗಲಿ ಅಥವಾ ಒಂದು ಇದಕ್ಕಾಗಲಿ ಹೇಳ್ತಾ ಇಲ್ಲ, ಅವ್ರದ್ದು ಜನ ಬೌಣಿಸೋ ರೀತಿ ಇದೆಯಲ್ಲ, ಅದಕ್ಕೆ ನಿಜಕ್ಕೂ ಖುಷಿ ಆಯಿತು. ದೇವ್ರನ್ನ ನೀವು ನೋಡಿ ಆಶೀರ್ವಾದ ಮಾಡಿ, ಪ್ರಸಾದ ಕೂಡ ಸಿಕ್ತು. ಸೊ ಬ್ಲೆಸ್ಸಡ್. ನಾವು ಫಸ್ಟ್ ಪೂಜೆ ಸಾಮಾನೆಲ್ಲ ತೊಗೊಂಡು ಪೂಜೆ ಮಾಡಿಸೋಣ ಅಂತ ಮಾಡಿಸಿದಂಥದ್ದು. ಬನ್ನಿ ಹಾಯ್ ಹೇಳಿ. ಹಾಯ್ ನಿಶಾ. ನೋಡಿ ನಿಶಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇವರು ನಮ್ಮ ಸಬ್ಸ್ಕ್ರೈಬರು. ನಾನು ಪ್ರತಿಯೊಂದು ವಿಡಿಯೋನು ನೋಡ್ತಾರೆ. ಖುಷಿ ಆಯಿತು. ನಾನು ಅದಕ್ಕೆ ನಿಮ್ಮ ಯಾರು ನೋಡಿದೆ ನೀವು ಬಂದಿರ್ವೇನೋ ಅಂತ ಹಾಗೆ ಕೂತಿದ್ದೆ. ಆಮೇಲೆ ನೀವು ಬಂದಿರಲ್ಲ, ಅದಕ್ಕೆ ಮಾತಾಡ್ಸೋದ ಅಂತ ಬಂದೆ. ಆಯ್ತು, ಹಿಂಗೆ ನೋಡಿ ಸಪೋರ್ಟ್. ನಾನು ಅದೇ ಇವರು ಆಮೇಲೆ ನನಗೂ ಗೊತ್ತಾಯ್ತು. ಆಮೇಲೆ ಸ್ವಲ್ಪ ಇವಳು ಅಂದರೆ ನಮ್ಮ ವಿಷಯ ನಾವೆಲ್ಲ ಒಂದೇ ಫ್ಯಾಮಿಲಿನೇ. ಹೌದಾ? ಥ್ಯಾಂಕ್ ಯು. ನಮ್ಮ ಅಣ್ಣನ ಹೌದಾ? ಎಷ್ಟು ಜನ ಗುರ್ತಿಡ್ದು ರೆಕಗ್ನೈಸ್ ಮಾಡಿ ದೊಡ್ಡ ಸೆಲೆಬ್ರಿಟಿ ಅನ್ನೋ ಥರ ಸೆಲ್ಫಿ ಎಲ್ಲ ತಗೊಂಡ್ರು. ಹೌದಾ? ಏನು ಓದ್ತಾ ಇದ್ದೀರಾ? ಎಸ್, ಎಕ್ಸಾಮ್ ಮುಗಿತಾ? ಈ ಸಲ 10 ತಿಂಗಳಾಯ್ತು ಈಗ ನಿಮ್ಮ ಮಗಳಿಗೆ? ಇದು 3 ಮಂತ್ಸ್. ನಾನು ಇದಕ್ಕೆ ನಿಮ್ಮ ಮಗಳು ನೋಡ್ಬಿಟ್ಟು ಎಲ್ಲ ಬಂದಿರಬೇಕು ನೀವು ಅನ್ಕೊಂಡೆ. ನಾವು ಫಂಕ್ಷನ್ಗೆ ಬರ್ತೀರಾ ಅಂತ ಗೊತ್ತಿತ್ತು, ಅದಕ್ಕೆ ಈಗ ಬಂದ್ರಲ್ಲ ಅಂತ ಮಾತಾಡ್ತಾರ ಅಂತ ಬಂದೆ. ನಾವು ಒಂದೇ ಫ್ಯಾಮಿಲಿನೇ. ಈಗ ಬಗೆಯದೆ ನಮ್ಮ ಯಜಮಾನ್ರು ಸ್ವಂತ, ನಮ್ಮ ಜಯರಾಮ್ ಅವ ಇದ್ದಾರಲ್ಲ ಅವರೆಲ್ಲ ನಾವು ಒಂದು ಚಿಕ್ಕಪ್ಪ ಸ್ವಂತ. ಹೌದಾ? ನಾವೆಲ್ಲ ಒಂದೇ ಫ್ಯಾಮಿಲಿ. ಒಂದು ಫೋಟೋ ಅಂತ. ಸೊ ಇವರೆಲ್ಲ ನನ್ನ ಲವ್ಲಿ ಸಬ್ಸ್ಕ್ರೈಬರ್ಸು. ನಿಜ ಖುಷಿ. ನಿಮ್ದು ಆಯ್ತಾ ಊಟ? ಇವರು ನಮ್ಮ ಪವಿ ಅಕ್ಕ. ನಿಜಕ್ಕೂ ತುಂಬ ಗಾರ್ಜಿಯಸ್ ಲೇಡಿ, ತುಂಬ ಚೆನ್ನಾಗಿ ಕಾಣ್ತಿದ್ರು. ಈ ಥರ ಗುರ್ತಿಡ್ದು ಒಳ್ಳೆ ರೀತಿ ನೀವು ಬಂದರೆ ಇನ್ಸ್ಪಿರೇಷನ್, ನಿಮ್ಮಿಂದ ನಾವು ತುಂಬ ಕಲ್ತಿದ್ದೀವಿ ಅಂತೆಲ್ಲ ಹೇಳಿ ಮಾತಾಡಿದಾಗ ನಿಜಕ್ಕೂ ಖುಷಿಯಾಗುತ್ತೆ. ಪವಿ ಅಕ್ಕನೂ ಅಷ್ಟೇ. ನಿಜ ಸುಳ್ಳು ಹೇಳ್ತಾ ಇಲ್ಲ ಅಥವಾ ಜಂಬಕ್ಕೆ ಹೇಳ್ತಾ ಇಲ್ಲ. ಜನನ ಮಾತಾಡ್ಸೋದ್ರಲ್ಲಿ, ಜನ ಬಾವಣಿಕೆ ಮಾಡೋದ್ರಲ್ಲಿ ಪವಿ ಅಕ್ಕನ ನೋಡಿ ಕಲಿಬೇಕು ನಾವುಗಳು. ಹೇಳಿ ಏನಿಲ್ಲ. ಹೇಗಿದ್ದೀರಾ ಕೇಳಿ. ನೀವು ಬಂದಿ ನೋಡಿ, ಅಲ್ಲಿಂದ ಬಂದಿದ್ದೀವಿ ನಿಮ್ಮ ಮನೆ ಫಂಕ್ಷನ್. ಬೇಜಾರು ಮಾಡ್ಕೊತೀರಾ ಅಂತ ಬಂದಿದ್ದೀನಿ. ಹಾಯ್ ಮಾಡು. ಅಮ್ಮ ನೋಡು ನಾಚ್ಕೋತಾರೆ. ಮಾಡು
ಸ್ವಲ್ಪ ಜನ ಜಾಸ್ತಿ ಇದ್ದರು ಅಂತ ಸ್ವಲ್ಪ ನಾಚ್ಕೋತಿದ್ರು ಅಂತ ಅನಿಸತ್ತೆ. ಅವರ ಕರೆದಿರೋದು ಮೇಲ್ ಕರೆದಿದ್ದಾರೆ, ಇಷ್ಟು ಜನ ಬಂದಿದ್ದಾರೆ, ಇನ್ನು ಡೀಟೇಲಾಗಿ ಕರೆದಿದ್ರೆ ಇಡೀ ಊರೇ ಸೇರ್ಕೊಂಡ್ಬಿಡ್ತಾಯಿತ್ತು ಅಂತ ಅನಿಸುತ್ತೆ. ಸೊ ನಾವು ಹೋಸ್ಟಲ್ಲಿ ಐ ಥಿಂಕ್ 2ನೇ ಪಂಕ್ತಿ ಅನಿಸುತ್ತೆ. ನಮ್ಮಪ್ಪ ಎಲ್ಲ ಕಡೆ ಫೇಮಸ್ ಹೊರಗಳ್ಳಿಯವರು. ಶಿವಣ್ಣವ್ರ ಮಗಳ ಒಂದು ತಕ್ಷಣ ಗೊತ್ತಿಲ್ಲ, ಅವರು ಕಾರ್ಯದರ್ಶಿ ಅವರು. ಅದು ನಮ್ಮ ತಾತನ ಗೊತ್ತು. ನಿಮ್ಮ ತಾತನ ಗೊತ್ತಲ್ಲ, ನಿಂದೇನು ತಾತಂದು ಬಿಡು, ನಿಂದ ಹೇಳು ಬೇಬು. ನನ್ಗತ್ತೆ ಅದು ಬೇರೆ, ನನಗೆ ಗೊತ್ತು, ನಿನಗೆ ಗೊತ್ತು. ಅವರು ಉತ್ತರಮ್ಮನ ದೇವಸ್ಥಾನ ಕಾರ್ಯದರ್ಶಿ ಆ ಕಡೆ. ನಾವು ಊಟಕ್ಕೆ ಕುತ್ಕೊಳ್ಳೋಕ್ಕೆ ಅಂತ ಹೋದ್ವಿ. 4ನೇ ಪಂಕ್ತಿನೋ ಐ ಥಿಂಕ್ 5ನೇ ಪಂಕ್ತಿನೋ. ಇವರು ಪವ್ಯಕ್ಕ ಇದ್ದಾರಲ್ಲ, ಅವ್ರ ಹಸ್ಬೆಂಡು ತರಕಾರಿ ಮತ್ತು ಹಣ್ಣುಗಳೆಲ್ಲ ಮಾರ್ಕೆಟಿಂಗ್ ಮಾಡ್ತಾರೆ. ಅವರೇ ಸ್ವಂತ ಎಲ್ಲ ಬೆಳೆದು ತುಂಬ ಜಮೀನೆಲ್ಲ ಇದೆ, ತುಂಬ ರಿಚ್ ಪರ್ಸನ್ ಅವರು. ಬೆಂಗಳೂರು ಮಾರ್ಕೆಟ್ ಮಂಡಿಗೆಲ್ಲ ಹಾಕ್ತಾರೆ. ತುಂಬ ಜನ ಬೆಂಬಲ ಇದೆ, ಪೊಲಿಟಿಕಲ್ ಅವರು, ರಾಜಕೀಯದವರು, ಜೊತೆಗೆ ಬೆಂಗಳೂರಿಂದ ಮಾರ್ಕೆಟ್ ಅವರು ಪ್ರತಿಯೊಬ್ಬರು ಬಂದಿದ್ದರು. ಅವರು ನಮ್ಮ ನೆಂಟರು ಅಥವಾ ನಮ್ಮ ರಿಲೇಟಿವ್ ಅಂತ ನಾನು ಹೇಳ್ತಾ ಇಲ್ಲ. ಊಟ ಮಾತ್ರ ಅಲ್ಟಿಮೇಟಾಗಿ ಆಗಿತ್ತು. ನಾವು ಮನೇಲೇ ಮಾಡ್ಕೊಂಡು ತಿಂತಾಯಿದ್ದೀವಿ ಅನ್ನೋ ಥರ ಇತ್ತು. ಮುದ್ದೆ, ಬಿಸಿ ಬಿಸಿ ಬೋಟಿ ಗೊಜ್ಜು, ಬಿಸಿ ಬಿಸಿ ಕಬಾಬು ಸಖತ್ತಾಗಿತ್ತು. ಮತ್ತು ಮಟನ್ನ ಹುರಿದಿದ್ರು, ಅಂದರೆ ಮಟನ್ ಫ್ರೈ ಹುರ್ಬಾಡ್ ಅಂತಾರಲ್ಲ ಆ ಥರ ಮಟನ್, ಮತ್ತು ಚಿಲ್ಲಿ ಚಿಕನ್ನು. ಇದಿಷ್ಟೇ ಅಲ್ಲ, ಗೀ ರೈಸು, ಶೇರ್ವಾ, ಜೊತೆ ಮೊಟ್ಟೆ ಇಡ್ಲಿ ತುಂಬ ಚೆನ್ನಾಗಿತ್ತು, ಅಲ್ಟಿಮೇಟ್ ಆಗಿತ್ತು, ಹೈಫೈ ಆಗಿತ್ತು ಊಟ ಮಾತ್ರ. ಯಪ್ಪ ಸಾಕಪ್ಪ ಬೇಡಪ್ಪ ಅನ್ನೋ ಥರ ಅಲ್ಲ, ನೀಟಾಗಿ ಸಫಿಷಿಯೆಂಟಾಗಿ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ವೇಸ್ಟ್ ಮಾಡ್ದಾರ ನೀಟಾಗಿ ಊಟ ಮಾಡಿದ್ವಿ. ಎಲ್ಲ ಬಿಸಿ ಬಿಸಿ ಸರ್ವ್ ಮಾಡಿದ್ರು. ಈ ಶೆಕೆಲಿ ಯಪ್ಪ ನನಗೇನೆ ತಿನ್ನೋಕ್ಕಾಗ್ತಾ ಇರಲಿಲ್ಲ, ಯಾಕಂದರೆ ನಾವೆಲ್ಲ ಫುಲ್ ಜಾಸ್ತಿ ಬರೀ ವೆಜ್ ತಿಂದ ಅಭ್ಯಾಸಕ್ಕೆ ಊಟ ತುಂಬ ಚೆನ್ನಾಗಿತ್ತು. ಕ್ರೌಡ್ ಮಾತ್ರ ಇನ್ನೂ ಕಮ್ಮಿ ಆಗಿರಲಿಲ್ಲ, ಬೆಂಗಳೂರಿಂದ ಎಲ್ಲ ಬರೋರೆಲ್ಲ ಬರ್ತಾನೆ ಇದ್ದರು. ಸೊ ನಾವೆಲ್ಲ ಸ್ವಲ್ಪ ಹೊತ್ತು ಕೂತಿದ್ದು, ರೆಸ್ಟ್ ಮಾಡಿ, ಐಸ್ ಕ್ರೀಮು ಬೀಡ ಎಲ್ಲ ಕೊಟ್ಟರು, ಎಲ್ಲ ತಿಂದ್ಕೊಂಡು. ಸೊ ನನಗಂತೂ ಕುಂಕುಮ ದೇವಸ್ಥಾನದಲ್ಲಿ ಪುರೋಹಿತರು ಕೊಟ್ಟಿದ್ದು ಕುಂಕುಮ, ನಾನು ಹಚ್ಕೊಂಡಿದ್ದು ಕುಂಕುಮ ಎಲ್ಲ ಸೇರಿಕೊಂಡು ಕುಂಕುಮ ಎಲ್ಲ ಬೆವ್ತು ಕಣ್ಣೊಳಗಡೆ ಹೊರಟೋಗ್ತಾ ಇತ್ತು. ಸೊ ಫೈನಲಿ ದೇವಸ್ಥಾನದ ಮುಂದೆ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಸುಮಾರು ಜನ ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ರಲ್ಲ, ಥ್ಯಾಂಕ್ ಯು. ಮಾತಾಡ್ತಿರಲ್ಲ, ಥ್ಯಾಂಕ್ ಯು ಸೊ ಮಚ್. ನನ್ನ ಮಗ ಗ್ರೇಪ್ಸ್ ಜ್ಯೂಸು ಎಷ್ಟು ಐತೆ? ಇನ್ನೇ ಎಷ್ಟು ಬೇಕು ಹೇಳು? 3 ಬೇಕು ಹಿಂದಕ್ಕೆ. ಸಕ್ಕರೆ ಹಾಕವ್ರೇನಮ್ಮ? ಸಕ್ಕರೆ ಹಾಕಿ ಸಾಕು. ಎಷ್ಟಾಯ್ತು? ತಗೋ, ಇಲ್ಲೇ ಐತೆ ನೋಡ್ಬಿಟ್ಟು ಇನ್ನು ಎಷ್ಟು ಬೇಕು? ಯಾರಿಗೋ ಬೇಡವಾ ನಿಂಗೆ? ಒಳ್ಳೆ ಊಟ, ಒಳ್ಳೆ ಜ್ಯೂಸ್ ಆಯಿತು, ಕಣ್ ತುಂಬ ನಿದ್ರೆ ಬರ್ತಾಯಿತ್ತು. ಚಿಲ್ಟಾರಿ ಪಲ್ಟಾರಿ ಇದ್ವಲ್ಲ ನಮ್ಮ ಜೊತೆ, ಸೊ ಅವ್ರ ಜೊತೆ ಮಾತಾಡ್ಕೊಂಡು ಕಾಮಿಡಿ ಮಾಡಿಕೊಂಡು ಜೋಕ್ ಮಾಡಿಕೊಂಡು ಹೆಂಗೆ ಮೈಸೂರಿಗೆ ಬಂದು ತಲುಪಿದ್ವಿ ಅಂತಲೇ ಗೊತ್ತಿಲ್ಲ. ಬಾಟಮ್ ಆಫ್ ಮೈ ಹಾರ್ಟ್ ಹೇಳ್ತೀನಿ, ಇವತ್ತಂತೂ ನನ್ನ ಡೇ ನಿಜಕ್ಕೂ ಸಾರ್ಥಕ ಆಯಿತು. ಯಾಕಂದರೆ ಸುಮಾರು ಜನ ಬೈಕೊಳ್ಳೋರ ಮಧ್ಯ ಈ ರೀತಿ ಅಪ್ರಿಷಿಯೇಟ್ ಮಾಡೋರು ನೋಡಿದಾಗ ಖುಷಿ ಆಗತ್ತೆ. ತುಂಬ ಚೆನ್ನಾಗಿ ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಈಗ ಸತೀಶ್ ಅವ್ರ ಅಕ್ಕನ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದಾರೆ, ವಿಜಯನಗರ ಸೈಡು. ಸೊ ಒಂದೇನಂದರೆ, ಏನಪ್ಪ ಇವಳು ಇಷ್ಟು ವಯಸ್ಸಾಗಿದೆ, ಹಂಗೆ ಆಡ್ತಾಳೆ ಹಿಂಗೆ ಆಡ್ತಾಳೆ, ಇಂದ ಎಲ್ಲರೂ ಮಾತಾಡ್ಕೋತಾರೋ ಬಿಡ್ತಾರೋ, ಬಟ್ ನಾನು ಖುಷಿಗೋಸ್ಕರ ಅದನ್ನು ಮಾಡೋದು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಇದೆ ಸತೀಶ್ವರ ಅಕ್ಕನ ಮನೆ, ಸೌಮ್ಯ ಅಂತ ನನ್ನ ವ್ಲಾಗಲ್ಲೆಲ್ಲ ನೋಡಿರ್ತೀರ ಅವ್ರ ಮನೆ. ಸೊ ಮಕ್ಕಳನ್ನ ಬಿಟ್ಬಿಟ್ಟು ಆಂಟಿನ ಬನ್ನಿ ಆಂಟಿ ಮನೆಗೆ ಅಂತಾನು ಕರೆದೆ. ಇಲ್ಲ ಇನ್ನೊಂದ್ಸಲಿ ಬರ್ತೀನಿ ಅಂತ ಹೇಳಿ ಅವ್ರನ್ನ ಅಲ್ಲೇ ಡ್ರಾಪ್ ಮಾಡಿ ಒಂದು 5-10 ನಿಮಿಷ ಟೀ ಮಾಡಿಕೊಟ್ರು. ಅವ್ರ ಮನೇಲಿ ಫೋಟೋ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದಾರೆ, ಫೋಟೋ ಎಲ್ಲ ಇನ್ನೂ ತೆಗೆದಿರಲಿಲ್ಲ. ತುಂಬ ಹಿಂಸೆ ಕೊಟ್ಟರು ಬನ್ನಿ ಒಳಗೆ ಅಂತ, ಬಟ್ ಫೋಟೋ ಎಲ್ಲ ಇತ್ತಲ್ಲ, ಅದೆಲ್ಲ ಸುಮ್ಮನೆ ದೋಷ ಆಗುತ್ತೆ ಅಂತ ಹೇಳಿ ಮಕ್ಕಳ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅಲ್ಲೇ ಒಂದು ಟೀ ಮಾಡಿಕೊಟ್ರು. ಬಿಸಿ ಬಿಸಿ ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾಯಿದ್ದು.
ಹೆಂಗೆ ಟೈಮ್ ಪಾಸ್ ಆಯಿತು ಅಂತಲೇ ಗೊತ್ತಿಲ್ಲ. ಮನೆಗೆ ಬಂದಾಗ 5:30 ಐ ಥಿಂಕ್ 5 o'clock. ನನಗಂತೂ ಎಲ್ಲ ಕಡೆ ಬೆವ್ರು ಕಿತ್ಕೊಂಡು ಬರ್ತಾಯಿತ್ತು. ಎಷ್ಟೊತ್ತಿಗೆ ಫ್ರೆಶ್ ಅಪ್ ಆಗ್ತೀನಪ್ಪ ಅಂತ ಅನ್ನಿಸ್ಕೊಂಡು ಫೀಲ್ ಆಗ್ತಾಯಿತ್ತು ನಂಗೆ ಚೇಂಜ್ ಮಾಡಬೇಕಂತ. ಸೊ ನಾವು ಮನೆಗೆ ಬರೋ ಅಷ್ಟರಲ್ಲಿ ಗುರುಮಲಪ್ಪ ಕೂಡ ನಮಗೋಸ್ಕರ ಕಾಯ್ಕೊಂಡು ಮನೆ ಹತ್ರ ಬಂದಿದ್ದರು. ಬೆಳಗ್ಗೆ ಬಂದು ಚಪಾತಿ ತಿಂದು ಹೋದವರು, ಮತ್ತು ನಾನ್ ವೆಜ್ ಊಟ ಅಂತ ಅವ್ರು ಬಂದಿರಲಿಲ್ಲ. ಅವರು ಲಿಂಗಾಯತರಲ್ವ, ಸೊ ಹಾಗಾಗಿ ಎಲ್ಲರಿಗೂ ಒಂದು ರೌಂಡ್ ಬಿಸಿ ಬಿಸಿ ಕಾಫಿ ಮಾಡಿ ಕೈಕಾಲು ಮುಖ ತೊಳೆದು ಫ್ರೆಶ್ ಅಪ್ ಆಗಿ ನಾನು ಒಂದು ಲೋಟ ಕಾಫಿ ಕೊಟ್ರಾ 2,000. ಅದೇ ಲಕ್ಷ್ಮಿ ಸಾಕು ನಿಮ್ಗೆ ತಗೊಳ್ಳಿ. ನನ್ನ ಹತ್ರ ಇರೋ ಲಕ್ಷ್ಮಿ ಸಾಕು ನನಗೆ. ಎಷ್ಟು ಕೂಲಾಗಿರ್ತಾರೆ ಅಷ್ಟು ಆರೋಗ್ಯ ಆಯ್ತು ಎಲ್ಲ ತರ ಇರ್ತವೆ. ಎಷ್ಟು ಘರ್ಷಣೆ ಆಯ್ತವೆ ಹಂಗೆ ಆರೋಗ್ಯ ಕ್ಷೀಣಿಸ್ತಾ ಇರ್ತದೆ ಕೆಳಗೆ. ನೋಡಿ ಹೆಂಗೆ ಹೇಳ್ತಾ ಇದ್ದಾರೆ ಸತೀಶು ಅಂತ. ಹೆಣ್ಮಕ್ಳ ಎಲ್ರಿಗೂ ಸೇರಿಸಿ ಹೇಳ್ತಾ ಇದ್ದಾರೆ, ಜೊತೆಗೆ ನನ್ನೂ ಸೇರಿಸ್ಕೊಂಡಿದ್ದಾರೆ. ನನ್ನ ಬಿಟ್ಬಿಟ್ಟಿದ್ದಾರೆ ಅಂತಲ್ಲ. ಸೊ ನಾನು ಕೂಲ್ ಆಗಬೇಕಂತೆ ಕೋಪ ಮಾಡ್ಕೋತೀನಂತೆ. ಸೊ ನಾನು ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಕೈಕಾಲು ಮುಖ ಎಲ್ಲ ತೊಳೆಯೋಕೆ ಹೋಗಿದ್ದೆ. ಇವಳು ನೋಡಿ ಯಾವ ಮಾಯದಲ್ಲಿ ಈ ವಿಡಿಯೋ ಮಾಡಿದ್ದಾಳೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಮುಖದ ಮೇಲೆಲ್ಲ ಸಣ್ಣ ಪುಟ್ಟ ಪಿಂಪಲ್ಗಳೆಲ್ಲ ಆಗ್ತಾ ಇದೆ. ಮುಟ್ಟಬೇಡ ಅಂತಂದರೂ ಕೇಳಲ್ಲ, ಕೈ ಹಾಕೊಂಡು ಮುಟ್ತಾ ಇರ್ತಾಳೆ. ಕಿವಿದು ಕತ್ತಿಂದು ಎಲ್ಲ ಬಿಚ್ಚಿಟ್ಟು ಫ್ರೆಶ್ ಆಗಿ ಕೈಕಾಲು ಮುಖ ತೊಳೆದು ತಣ್ಣೀರು ಹಾಕ್ಕೊಂಡು ಏನು ಕೂದಲೆಲ್ಲ ಶೆಕೆ ಗಾಯ್ಸ್. ಪೂಜೆ ಏನು ಮಾಡೋಂಗಿಲ್ಲ, ನಾನ್ ವೆಜ್ ಊಟ ಮಾಡಿರೋದ್ರಿಂದ. ಒಂದು ದೇವ್ರಿಗೆ ಈಗ ನಿಮ್ಗೆ ಅನ್ನಿಸ್ಬೋದು, ನೀವು ಶುಕ್ರವಾರ ಪೂಜೆ ಮಾಡಿದ್ದೀರಾ, ಬೆಳಗ್ಗೆ ಎದ್ದು ಮನೇಲಿ ವಾರ ಮಾಡಿದ್ದೀರಾ, ಬಟ್ ಶುಕ್ರವಾರ ನಾನ್ ವೆಜ್ ತಿಂತೀರಾ ಅಂತ ನಿಮಗೆ ಕೆಲವೊಂದಷ್ಟು ಜನಕ್ಕೆ ಒಂದು ಐಡಿಯಾ ಥಾಟ್ ಬರ್ಬೋದು ಮನಸ್ಸಿಗೆ. ಬಟ್ ಏನಂದರೆ ಕೆಲವೊಂದು ದೇವ್ರುಗಳಿಗೆ ಶುಕ್ರವಾರ ನಾನ್ ವೆಜ್ ಬಲಿ ಕೊಡಲೇಬೇಕು. ಈಗ ನಾವು ಹೋಗಿದ್ದಂಥದ್ದು ದೇವ್ರ ಕಾರ್ಯ, ಪಟ್ಲದಮ್ಮನ ಕಾರ್ಯ, ನಿಮ್ಮೆಲ್ರಿಗೂ ಗೊತ್ತು. ಮರಿ ಎಲ್ಲ ಓಡೋದು ಪೂಜೆ ಮಾಡಿರೋಂಥ ಹಬ್ಬ ಮಾಡಿರೋಂಥದ್ದು. ಸೊ ನಾನ್ ವೆಜ್ ಊಟಕ್ಕೆ ಹೋಗಿರೋಂಥದ್ದು. ನಮ್ಮ ದೇವ್ರುಗಳಿಗೆ ಅಂದರೆ ಮೀನ್ಸ್ ನಮ್ಮ ಮನೆ ತಾಯಿ ತಂದೆ ಮನೆಗೆ ನಾನ್ ವೆಜ್ ಇರುತ್ತೆ. ಮಂಗಳವಾರ ತಿಂತಾರೆ, ಬುಧವಾರ ತಿಂತಾರೆ, ಮರಿ ಹೊಡೆದು ಪೂಜೆ ಮಾಡ್ತಾರೆ. ಪಟ್ಲದಮ್ಮನಿಗೆ ಸತೀಶ್ ಮನೆ ದೇವರಲ್ಲಿ ಪಟ್ಲದಮ್ಮನಿಗೆ ತಂಬಿಟ್ಟು ಆರತಿ ಕಿಚಡಿಯನ್ನು ಮಾಡ್ತಾರೆ. ಸೊ ಈ ರೀತಿ. ಸೊ ಶುಕ್ರವಾರ ಕೆಲವೊಂದು ಜನ ತಿಂತಾರೆ, ನಾವು ಹೊರಗಿರ ಮಾಡ್ತೀವಿ. ನಮ್ಮ ಫ್ಯಾಮಿಲಿಲೂ ಕೂಡ ತಿಂತಾರೆ. ಕೆಲವೊಂದು ಜನ ಈಗ ಶುಕ್ರವಾರ ಅಂದರೆ ಮೈಸೂರಲ್ಲಿ ಎಲ್ಲರೂ ತಿಂತಾರೆ. ಸ್ವಲ್ಪ ಜನ ಕೆಲವೊಂದಷ್ಟು ಜನ ತಿನ್ನಲ್ಲ. ಈಗ ಚಾಮುಂಡಮ್ಮನಿಗೂ ಕೂಡ ಶುಕ್ರವಾರ ನಾವು ಚಾಮುಂಡಿ ಹಬ್ಬ ಅಂತ ಮಾಡ್ತೀವಿ. ಆಗ ಮರಿ ಹೊಡೆದೋನೇ ಹಬ್ಬ ಮಾಡೋಂಥದ್ದು. ಸೊ ಶುಕ್ರವಾರ ತಿಂತೀವಿ. ಶನಿವಾರ ತಿನ್ನಲ್ಲ, ಸೋಮವಾರ ತಿನ್ನಲ್ಲ. ಬಟ್ ನಾವು ರೆಗ್ಯುಲರಾಗಿ ಜಾಸ್ತಿ ತಿನ್ನಲ್ಲ. ಈ ರೀತಿ ಹಬ್ಬ ಹರಿದಿನ ಅಂತ ಬಂದಾಗ ನಾವು ಕೂಡ ತಿನ್ನಬೇಕಾಗತ್ತೆ, ತಿಂತೀವಿ. ಪರಿಸ್ಥಿತಿಗೆ ಅನುಗುಣವಾಗಿ. ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ, ಕೆಲವೊಂದಷ್ಟು ಜನಕ್ಕೆ ಒಂದು ಥಾಟ್ ಇರುತ್ತೆ. ಸೊ ಹಾಗಾಗಿ ಹೇಳಿದೆ, ಕ್ಲಾರಿಫೈ ಕೊಟ್ಟೆ. ಯಪ್ಪ ಕಾಫಿ ಮಾಡಿ ಕುಡಿದೆ. ಮುಖ ಕುಂಕುಮದ ಕರೆ ಹೋಗ್ತಾನೇ ಇಲ್ಲ. ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ಮುಖ ತೊಳ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಸ್ಟೇಟ್ ಆನ್. ನನಗೆ ಮಲ್ಕೊಂಡ್ರೆ ಸಾಕಪ್ಪ, ರೆಸ್ಟ್ ಮಾಡಿದ್ರೆ ಸಾಕಪ್ಪ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸೊ ಸತೀಶು ಬಾ ದುರಂಧರ್ ಮೂವಿಗೆ ಹೋಗಿ ಬರೋಣ ಅಂತ. ಯಾಕಂದರೆ ಈಗ ಪಾರ್ಟ್ 2 ರಿಲೀಸ್ ಆಗಿದೆ. ನಾನು ಪಾರ್ಟ್ 1 ನೋಡಿಲ್ಲ. ಎಕ್ಸಾಮು ಅಂತ ಅಂದ್ಕೊಂಡು ನನ್ನ ಮಗನಿಗೆ 6 months ಆಯಿತು. 3 ಪ್ರಿಪ್ರೇಟ್ರಿ, ಮಿಡ್ ಟರ್ಮ್ ಆದಮೇಲೆ 3 ಪ್ರಿಪ್ರೇಟ್ರಿ, ಜೊತೆಗೆ ಇವಾಗ ಆ್ಯನ್ಯುವಲ್ ಎಕ್ಸಾಮು, ಜೊತೆಗೆ ಮತ್ತೆ ಏನೋ ಹಿಂದಿ ಎಕ್ಸಾಮ್ ಮಾಡ್ತಾಯಿದ್ದಾರೆ ಅಂತೆಲ್ಲ ಗಾಸಿಪ್ಸು. ಸೊ ಅದೇ ಟೆನ್ಷನಲ್ಲಿ ಇದ್ದೆ ನಾನು. ಸುಮಾರು ನಾನು ಆಗಲೇ ಹೇಳಿದಾಗೆ ತಿಂಗಳುಗಳಾಗೋಗಿದೆ ನಾನು ಮೈಸೂರು ಸಿಟಿನ ನೋಡಿ. ಮೇ ಬಿ ಒಂದು 3-4 months ಆಗೋಗಿದೆ ಅಂತ ಅನಿಸುತ್ತೆ. ಸೊ ಇವತ್ತು ಗುರುಮಲಪ್ಪ ಇದ್ರಲ್ಲ, ಸೊ ಅವರಂದರು ಫಿಲಮ್ ತೋರಿಸ್ಬೇಕು ಅಂತಲೇ ಬಂದಿದ್ದೀನಿ ಮೇಡಮ್, ಬನ್ನಿ ಮೇಡಮ್ ಅಂತ. ನಾವು ಯಾವುದೇ ಮೂವಿಗೆ ಹೋದರೂ ಅವ್ರು ನಮ್ಮ ಜೊತೆ ಇದ್ದೇ ಇರ್ತಾರೆ. ಹೀಗೆ ಅವರಿದ್ರಂತೂ ಮಕ್ಕಳಂತೂ ಸಖತ್ತು ಚೇಷ್ಟೆ, ನಗು ಬರುತ್ತೆ. ಹೊಸಕೋಟೆಗೆ ಎತ್ಕೋಗಿರ್ತಾನಮ್ಮ ಗಾಡಿ ನೋಡಿ ಹೆಂಗೈತೆ ಗಾಡಿ ಅಂತ ಫ್ರೆಂಡ್ಸ್ ತೋರಿಸ್ಕೊಂಡು ಹೀಗೆ ನಕ್ಕೊಂಡು ಮಾತಾಡಿಕೊಂಡು ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ ಬಿಸಿ ಇಡ್ಲಿ ಕೊಡ್ತಾರೆ ಇಲ್ಲಿ. ಇದು ಸತೀಶ್ ಫ್ರೆಂಡೇ ಫಾಸ್ಟ್ ಫುಡ್ಡು. ಯಾವಾಗಲೂ ಬಂದಾಗ ಅವ್ರು ಇಲ್ಲಿ ಟೇಸ್ಟ್ ಮಾಡ್ತಾರಂತೆ. ಈ ಚಟ್ನಿ ತಿನ್ನು, ಇಡ್ಲಿ ತಿನ್ನು, ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿ. ಯಾಕಂದರೆ ಅದು 8 ಗಂಟೆಗೆ ಮೂವಿ ಸ್ಟಾರ್ಟ್ ಆಗಿ 12:15 ಬಿಡುತ್ತೆ ಅಂತ ನಂಗೆ ನಿಜಕ್ಕೂ ಗೊತ್ತಿರಲಿಲ್ಲ. ಮೂವಿ ಬಿಟ್ಟು ಮನೆಗೆ ಬಂದಾಗ ನಾವು 12:15. ನಾನು ಇಷ್ಟೊತ್ತಾಗುತ್ತೆ ಅಂತ ಗೊತ್ತಿದ್ರೆ ನಾನು ಮೂವಿಗೆ ಹೋಗ್ತಿರಲಿಲ್ಲ.
ತುಂಬ ನಿದ್ರೆ ಬರ್ತಿತ್ತು, ತುಂಬ ಟಯರ್ಡ್ ಆಗಿತ್ತು. 3 ತಿಂಗಳಾದ್ಮೇಲೆ ವಾಕ್ ಹೋಗಿರೋದಕ್ಕೆ ಕೈ ಕಾಲೆಲ್ಲ ಸೆಡ್ಕೊಂಡ್ಬಿಟ್ಟಿತ್ತು ನನಗೆ. ಎಷ್ಟೊತ್ತಿಗೆ ಹೋಗಿ ಮಲ್ಕತೀನಪ್ಪ ಅನ್ನೋ ಥರ ಆಗ್ಬಿಟ್ಟಿತ್ತು. ಬಟ್ ಒಂದು ಕಡೆ ಮೂವಿ ನೋಡಲೇಬೇಕು ಅನ್ನೋ ಆಸೆ ಇತ್ತು. ಯಾವುದೇ ಜಾಗ ಇದ್ರು ಬೆಳೆಸ್ಬೇಕು ಅನ್ನೋ ಮನಸ್ಸಿರಬೇಕು. ಈ ಕಡೆದು ಅರಳಿ ಮರ, ಈ ಕಡೆದು ಬೇವಿನ ಮರ ಕರೆಕ್ಟಾಗಿ ನೋಡಿ ಕಾಣಿಸ್ತೈತೆ ನಿಮಗೆ. ಬೆಳಿಬೇಕು, ಬೆಳೆಸ್ಬೇಕು ಅನ್ನೋದಿರಬೇಕು. ಅದು ತಾರಸಿ ಮೇಲೆ ಹೆಂಗೆ ಬೆಳೆಸ್ತಾ ಇದ್ದಾರೆ ನೋಡ್ರಿ. ಇದು ಅರಳಿ ಮರ, ಈ ಕಡೆದು ಇದು ಬೇವಿನ ಮರ. ನೋಡಿದ್ರೆ ಮನ್ಸಿದ್ರೆ ಮಾರ್ಗ. ಸೊ ಯಾರೆಲ್ಲ ಮೂವಿ ನೋಡಿದ್ದೀರಾ, ಮೂವಿ ಹೇಗಿತ್ತು, ನಿಮ್ಗೆ ಇಷ್ಟ ಆಯಿತಾ ಕಮೆಂಟಲ್ಲಿ ಹೇಳಿ. ನನಗೂ ಕೂಡ ಪರ್ಸ್ನಲಿ ಇಷ್ಟ ಆಯಿತು. ನಮ್ಮ ಇಂಡಿಯಾ ಪಾಕಿಸ್ತಾನ್ ಮಧ್ಯೆ ಏನು ನಡೀತಾ ಇದೆ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಸೊ ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಮನೆಗೆ ಬಂದಾಗ ಕರೆಕ್ಟಾಗಿ 12:30. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಲವ್ ಯು.